ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಒಂದು ಡೆಲಿಷಿಯಸ್ ಆಗಿರೋ ಬೇಗ ಆಗೋವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಡಯಟ್ ಮಾಡೋರ್ಗಿಂತೂ ಇದು ಡೆಲಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ಏನು ಅಂದರೆ ಟೊಮೆಟೊ ಸೆಟ್ ದೋಸೆ ಅಂತ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ನಿಜವಾಗ್ಲೂ ಇದು ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸಕ್ಕತ್ತಾಗಿದೆ ಗಾಯ್ಸ್. ನಿಜವಾಗ್ಲೂ ಹೆಂಗೆ ಅಂದರೆ ಬಾಯಿಗಿಟ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಮಿಸ್ ಮಾಡದೆ ಈ ಥರ ಒಂದು ಸೆಟ್ ದೋಸೆನ ಟ್ರೈ ಮಾಡಿ. ನನಗಂತೂ ಇದು ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದ್ರ ಜೊತೆ ನಾನು ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಕಾಯಿ ಚಟ್ನಿ ತಿಂತಾ ಇದ್ರೆ ನಿಜವಾಗ್ಲೂ ಸಖತ್ತಾಗಿತ್ತು ಗೈಸ್. ಯಾವುದೇ ರೀತಿ ಪಲ್ಯ ಬೇಡ, ಕಾಯಿ ಚಟ್ನಿ ಒಂದೇ ಸಾಕು ಇದಕ್ಕೆ. ಅಷ್ಟು ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಜಾರಿಗೆ ಒಂದು ಹಾಫ್ ಕಪ್ ರವೆನ ಹಾಕ್ಕೊಳ್ಳಿ. ಚಿರೋಟಿ ರವೆ, ಸಣ್ಣ ರವೆ ಹಾಕ್ಕೋಬೇಕು. ಅದಾದಮೇಲೆ ಅದೇ ಹಾಫ್ ಕಪ್ಪು ಮೈದಾ ಹಿಟ್ಟು, ಆಮೇಲೆ ಹಾಫ್ ಕಪ್ಪು ಅವಲಕ್ಕಿ, ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ ಒಂದು 5 ನಿಮಿಷ ನೆನೆಸಿಟ್ಕೊಳ್ಳಿ. ಸೊ ಅದನ್ನು ಹಾಕ್ಕೊಂಡು ಒಂದು ಟೊಮೆಟೊನ 4 ಸ್ಲೈಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕಾಯಿ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೂರೇ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ದೋಸೆ ಹಿಟ್ಟಿನದಕ್ಕೆ ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟದಕ್ಕೆ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನಾವು ಮಾಮೂಲಿ ದೋಸೆ ಹಿಟ್ಟು ಹೇಗೆ ಮಾಡ್ತೀವಿ ಸೇಮ್ ಅದೇ ಥರ ಇರಲಿ. ನೋಡಿ ಈ ಥರ ರುಬ್ಕೊಂಡು ಅದಾದಮೇಲೆ ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡ್ಬಿಡಿ, ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ, ಅಂದರೆ ದೋಸೆ ಅದಕ್ಕೆ ಬರಲಿ. ನಾನು ಇದು ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಇಷ್ಟೇ ಹದ ಇರಲಿ. ಜಾಸ್ತಿ ತೆಳು ಕೂಡ ಇರಬಾರ್ದು, ಆಮೇಲೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ದೋಸೆ ಹದ ನಾವು ಹೆಂಗೆ ಮಾಡ್ತೀವಿ ಅದೇ ಥರ. ಅದಾದಮೇಲೆ ಉಪ್ಪು ಸಪ್ಪೆ ಒಂದು ಸತಿ ನೋಡಿಕೊಂಡೆ ನಾನು. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೊಂಬಿಡಿ. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಮಾಮೂಲಿ ಎಲ್ಲರಿಗೂ ಗೊತ್ತಿರೋವಾಗ ಆ್ಯಸ್ ಯೂಶ್ವಲ್ ಚಟ್ನಿ ಹೇಗೆ ಅಂದರೆ ಒಂದು ಚಿಕ್ಕ ಜಾರ್ಗೆ ಒಂದು 3 ಸ್ಪೂನ್ ಕಾಯಿ, ಅದಾದಮೇಲೆ ಒಂದು 3 ಸ್ಪೂನ್ ಹುರಿದಿರೋಂಥ ಕಡಲೆ ಬೀಜ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಟೈಪ್ಗೆ ರುಬ್ಕೊಳ್ಳಿ. ಸೊ ಅದಾದಮೇಲೆ ರುಬ್ಬಾದ್ಮೇಲೆ ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಂದರೆ ಈ ಚಟ್ನಿ ಆ ದೋಸೆಗೆ ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ಪಲಾವಿಗೂ ಕೂಡ ಇದನ್ನೆಲ್ಲ ಈ ಥರ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗಾಯ್ಸ್. ಇದಕ್ಕೆ ಬೇಕಂದರೆ ನೀವು ಬೇಕಾದ್ರೆ ಒಗ್ಗರಣೆ ಕೂಡ ಮಾಡ್ಕೋಬೋದು. ನಾನೇನು ಮಾಡ್ಕೊಂಡಿಲ್ಲ. ಅದಾದಮೇಲೆ ಈ ಕಡೆ ದೋಸೆ ಹಿಟ್ಟನ್ನು ಕೂಡ ಫುಲ್ಲು ಚೆನ್ನಾಗಿ ರೆಡಿ ಆಗಿದೆ. ಸೊ ಅದನ್ನು ಮಾಮೂಲಿ ದೋಸೆಗೆ ತವಾಗೆ ಹುಯ್ಕೊತೀನಿ. ಅದಾದಮೇಲೆ ತವಾಗೆ ದೋಸೆ ಹುಯ್ಬೇಕಾದ್ರೆ ಕೆಳಗಡೆ ಎಣ್ಣೆ ಹಾಕ್ಕೋಬೇಡಿ, ಫಸ್ಟೇ ಎಣ್ಣೆ ಸವರ್ಕೋಬೇಡಿ. ದೋಸೆನ ಹಿಂಗೆ ನೀಟಾಗಿ ಹುಯ್ಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಎಣ್ಣೆ ಹಾಕ್ಕೊಳ್ದೇ ಹೆಂಚ್ಕಾದ್ಮೇಲೆ ದೋಸೆ ಹುಯ್ದುಬಿಟ್ಟು ಆಮೇಲೆ ಸೈಡಿಗೆ ಎಣ್ಣೆ ಹಾಕ್ಕೊಂಡು ಫ್ರಂಟ್ ಟು ಬ್ಯಾಕು ನೀಟಾಗಿ ಬೇಯಿಸ್ಕೊಳ್ಳಿ. ನಾನು ಇನ್ನೊಂದು 2-3 ದೋಸೆ ಕೂಡ ಹಾಕೋದು ನಿಮಗೆ ತೋರಿಸಿದ್ದೀನಿ. ನಿಜವಾಗ್ಲೂ ದೋಸೆ ಕರೆಕ್ಟಾಗಿ ಬರುತ್ತೆ. ಹೆಂಚಿಗೆ ಎಣ್ಣೆ ಹಾಕೋಬಾರ್ದಷ್ಟೇ, ತವಕ್ಕೆ ಎಣ್ಣೆ ಹಾಕ್ಕೊಂಡು ದೋಸೆನ ಹಾಕಬಾರ್ದು. ಹಾಗೆಯೇ ನಾರ್ಮಲಾಗಿ ಹಾಕಬೇಕು, ಆಮೇಲೆ ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ. ಸೊ ದೋಸೆ ರೆಡಿ. ನಿಜವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ.